ಅದಾದ್ಮೇಲೆ ಆಲ್ರೆಡಿ ಇಲ್ಲೂ ಇದ್ದಾಳೆ ಎರಡೆರಡು ಬಾರ್ಗವಿ. ಓಕೆ ಟೇಕ್ ಒಂದು ಮಾನಿಟರ್ ಒಂದು ಟೇಕ್. ಹಾಂ ರೆಡಿ ಬನ್ನಿ. ರೆಡಿ ಆಕ್ಷನ್. ಅಷ್ಟು ಹೇಳಿದ ತಕ್ಷಣ ನೀವು ಅಳಿಮಯ್ಯ ಮಧ್ಯದಲ್ಲಿ ಕರಡಿ ಭಾರ್ಗವಿ ಎರಡೆರಡು ಭಾರ್ಗವಿ ಆಗ್ಬಿಟ್ಟು ಅಲ್ಲಿ ಇಲ್ಲಿ ಎರಡೆರಡು ಭಾರ್ಗವಿ ಭಾರ್ಗು ಅಂತ ಎರಡೆರಡು ಭಾರ್ಗವಿ ಆಗ್ಬಿಟ್ಟು ಎರಡು ಭಾರ್ಗವಿ ಆಗ್ಬಿಟ್ಟು ನೀನ್ ಯಾಕೆ ತಿರ್ಗಾಡ್ತಾ ಇದೀಯಾ ಅಂತ ನಗಾಡ್ಬೇಕು. ಅಷ್ಟು ರೆಡಿ ಟೇಕ್ ರೆಡಿ ಬನ್ನಿ. ನೋಡು ಗಂಡ ಹೆಂಡತಿ ಆದವರು ದೂರ ದೂರ ಇರ್ತದಲ್ಲ ಹತ್ರದಲ್ಲಿರ್ಬೇಕು. ಮಾವ ವಂದನ ನಾನು ನೋಡ್ಕೋತೀನಿ. ಪಕ್ಕದಲ್ಲಿ ನೋಡು ಪಕ್ಕದಲ್ಲಿ ನೋಡು. ಎಂಜಾಯ್. ನಿಮ್ಮಿಬ್ಬರ ಮಧ್ಯೆ ಕರಡಿ ಇರಲ್ಲ. ಬಾರ್ಗು ಅಲ್ಲೂ ಬಾರ್ಗು ಎರಡು ಬಾರ್ಗು. ಅಯ್ಯೋ ಏನ್ ಕೊಟ್ಲೋ ನಾನಿದ್ದೀನಲ್ಲ ಕೈ ಕೊಡಿ ನಿಮ್ದು. ಎಲ್ಲಿ ಕೈ ಕೈ ಹಿಡ್ಕೊಂಡು ಲೆಫ್ಟ್ ರೈಟ್ ಇವತ್ತು ಆಮೇಲೆ ಹೋಗೋಣ. ಈಗ ಸದ್ಯಕ್ಕೆ ಮಾಡ್ಕೊಂಬರೋಣ. ನನಗೆ ಒಂದು ಡೌಟ್. ವಿಷಯನ ನಿನ್ನ ಮುಚ್ಚಿಟ್ಟಿದ್ದೀರ. ಏನೋ ವಿಷಯ ಮುಚ್ಚಿಡ್ತ. ತುಂಬಾ ದಿನದಿಂದ ಅನ್ಕೊಳ್ತಿದ್ದೀನಿ. ಏನೋ ಸಮಯನೇ ಬಂದಿಲ್ಲ. ಸರಿ ಸಮಯ ಬಂದಾಗಲೇ ಹೇಳಿ. ನಾನು ಯಾವಾಗಲೂ ನಿಮ್ಗೆ ಹಂಗೆ ಇದ್ದೀರಾ? ಆರಾಮಾಗಿ ಕೂತ್ಕೊಳ್ಳಿ. ಈಗ ಆಕ್ಷನ್. ಕೂತ್ಕೊಂಡ್ರೆ ಭಾರ್ಗು ನನ್ನ ತಲೆ ಗಿರ್ರ ಅಂತಿದೆ. ಏನು ಕೊಟ್ರು? ಭಾರ್ಗು ತಲೆ ಗಿರ್ರ ಅಂತ ಇದೆ. ಆ ವಂದನ ಏನು ಕೊಟ್ಲು? ವಂದನ ಈಗ ನೀವು ಸ್ವಲ್ಪ ಬೇರೆ ಮೂಡ್ಬೋದ್ರಿ ಭಾರ್ಗವಿ. ನಾನು ಪ್ರಮಾಣ ಮಾಡಿಲ್ಲ, ಬಿಟ್ಟಿದ್ದೀನಿ ಅಲ್ವಾ? ಪ್ರಮಾಣ ಮಾಡಿ ಲಾ ಬಿಟ್ಟಿದ್ದೀನಲ್ವಾ? ಅಪ್ಪನ ಹೆಸರು ಸರಿ ಮಾಡಬೇಕು ಅಲ್ವಾ? ನನ್ನ ಅಪ್ಪನ ಹೆಸರು ಸರಿ ಮಾಡಬೇಕು ಅಲ್ವಾ? ಕಣ್ಣು ಮುಚ್ಕೊಳ್ಬಾರ್ದು, ನಿದ್ದೆ ಬಂದಾಗಿದೆ. ಅದಕ್ಕೆ ನಾನು ನನ್ನ ಅಪ್ಪನ ಹೆಸರು ಸರಿ ಮಾಡಬೇಕಲ್ವಾ? ಅದಕ್ಕೆ
ಅಕ್ಕ ಏನು ಮಾಡ್ತಿದ್ದೀನಿ ಗೊತ್ತಾ? ಪಾರ್ಥ 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 ಗೋವಾ ಮನಸ್ಸಿನಲ್ಲಿ ಇದೆ. ಪಾರ್ಥ ಪಾರ್ಥ ನಾನು ಹೇಳಿಲ್ಲ, ನಾನು ಹೇಳೋ ಸಮಯ ಇನ್ನೂ ಬಂದೇ ಇಲ್ಲ. ಸಮಯ ಬಂದಾಗ ಹೇಳ್ತೀನಿ.